ಹೀಗಾಗಿ ಇವತ್ತು ಕೇಜ್ರಿವಾಲ್ರು ತಾವು ಮಾಡಿದ ತಪ್ಪುಗಳಿಂದ ತಾವು ಬರಿ ಆಗುವಂಥದ್ದು ಬಂತು. ಇವತ್ತಿಗೂ ಸಹಿತ ಬಿ ಜೆ ಪಿಯಿಂದ ಆಗಿರ್ಬೋದು, ಅದು ನಮ್ಮ ಮೋದಿಯವರಿಂದ ಆಗಿರ್ಬೋದು, ಈ ಕೇಜ್ರಿವಾಲ್ರು ತಪ್ಪು ಮಾಡಿದರು ಅನ್ನೋದು ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಮಾಡಿದರು, ಸಾರಾಯಿ ವಿಷಯದಲ್ಲಿ ದೊಡ್ಡ ಸ್ಕ್ಯಾಂಡಲ್ ಮಾಡಿದರು. ಆದರೆ ಇವತ್ತಿಗೂ ಸಹ ಭ್ರಷ್ಟ ಪ್ರೂವ್ ಮಾಡೋಕ್ಕಾಗಿಲ್ಲ, ಆಗ್ತಾನೂ ಇಲ್ಲ. ಆದರೆ ಅದೇ ಕಾಲಕ್ಕೆ ನಮ್ಮ ಈ ಏನಪ್ಪ ಅಂತಂದರೆ ಕೇಜ್ರಿವಾಲ್ ಆಗಿರ್ಬೋದು, ಪ್ರಶಾಂತ್ ಭೂಷಣ, ಇನ್ನುಳಿದವರು ಸಹಿತ ಯೋಚನೆ ಮಾಡಿ ಈ ಮೂಮೆಂಟನ್ನು ಜೀವಂತಿಟ್ಕೊಂಡು ಹೋಗಿದ್ರು ಒಳ್ಳೆಯದಿತ್ತೇನೋ, ಆದರೆ ಅದಾಗಲಿಲ್ಲ. ಹೀಗಾಗಿ ಇತಿಹಾಸದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗುವಂಥ ಸಮಯ ನಾವು ಕೈಯಾರೆ ಕಳ್ಕೊಂಡಿವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದು ಸದುಪಯೋಗ ಮಾಡಿಕೊಳ್ಳುವಂಥ ಬಿ ಜೆ ಪಿ ತಮ್ಮ RSS ಪ್ರಚಾರಕರನ್ನು ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡೋ ಜೊತೆಗೆ ತಮ್ಮ ಹಿಡಿತನ್ನು ಸಾಧಿಸಲು ಅನ್ನೋದಷ್ಟು ಸತ್ಯದ. ಅದೇ ಕಾಲಕ್ಕೆ ಅಣ್ಣಾ ಹಜಾರೆ, ಪ್ರಶಾಂತ್ ಭೂಷಣ, ಕೇಜ್ರಿವಾಲ್ರು, ಇನ್ನುಳಿದ ಅನೇಕ ನಾಯಕರು, ಅವತ್ತಿನ ನಾಯಕರು ರಾಷ್ಟ್ರವನ್ನು ಕೈಯಲ್ಲಿ ತೆಗೆದುಕೊಳ್ಳಲು ಸೂತರು ಅನ್ನೋದಷ್ಟು ಸತ್ಯ. ಈ ಎಲ್ಲ ನಿರ್ಣಯ ಮತ್ತೊಂದು ಚರ್ಚೆ ಆಗಬೇಕಾಗ್ಯದ. ಇವತ್ತು ಅನಿವಾರ್ಯದ ಒಂದು ಸಂಘಟನೆ, ಪ್ರಾಮಾಣಿಕವಾದ ಸಂಘಟನೆ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ಮೂಮೆಂಟ್ ಇನ್ನೊಮ್ಮೆ ಅಂಥದ್ದು ಬರಬೇಕಾಗ್ಯದ. ಅದು ಮಾಡೋರು ಯಾರು ಅನ್ನೋದು ಇವತ್ತು ಪ್ರಶ್ನೆ. ಅದೇನೂ ಆಗಲಿ, ಈ ಒಂದು ಮೂಮೆಂಟಿದ್ದ ತಪ್ಪು ನಮ್ಮದು ಆಗ್ಯದ ಪ್ರಶಾಂತ್ ಭೂಷಣ್ ಹೇಳ್ಕೊಂಡ್ರು. ಆದರೆ ಜನಮನಕ್ಕೆ ಹೋಗಿ ಮುಟ್ಟುವಂಥ ಕೆಲಸವನ್ನು ಅಥವಾ ಹೊಸ ಒಂದು ಆಂದೋಲನವನ್ನು ಇವ್ರು ಕಟ್ಟಲಿಕ್ಕೆ ಸಾಧ್ಯನಾ ಅಂದ್ರೆ ಮನಸ್ಸಿಗೆ ಅನ್ನಿಸ್ತದೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅನ್ನುವಂಥ ಮಾತು. ನೋಡೋಣ ಏನೇನಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹಾಗೆ ನೋಡ್ತಾ, ಅದ್ರ ಜೊತೆಗೆ ಪ್ರಶಾಂತ್ ಭೂಷಣ್ ಅಂಥವರು ಇನ್ನೂ ಅನೇಕ ನಾಯಕರಿದ್ದಾರೆ. ಅವರು ಮತ್ತೊಮ್ಮೆ ಚರ್ಚೆ ಮಾಡ್ತಾ ಈ ದೇಶಕ್ಕೆ ಹೊಸ ವ್ಯವಸ್ಥೆ ತರೋ ಪ್ರಯತ್ನ ಮಾಡಿದರೆ ಭಾಳ ಯೋಗ್ಯ ಅನ್ನೋ ಮಾತನ್ನು ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸಬೇಡಿ. H16 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗನ್ನಡಿ ವಂದನೆಗಳು.